ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಆಲ್ರೆಡಿ ನೀವು ಟೈಟಲ್ ಅಲ್ಲಿ ನೋಡಿರ್ತೀರಾ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಗೈಸ್, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇವತ್ತು ಸೋಮವಾರ ಆಗಿರುತ್ತೆ, ನಮ್ಮ ಶಿವನ್ ಬಗ್ಗೆನೇ ಇವತ್ತಿನ ಸ್ಟೋರಿ ಆಗಿರುತ್ತೆ. ಸೊ ಇವಾಗ ಏನು ನೋಡ್ತಾ ಇದ್ದಾರಲ್ಲ ಗೈಸ್, ಇದು ಬಂದು ಬಂಟ್ವಾಳ ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್. ಸೊ ನನ್ನೇ ವಿಡಿಯೋ ಯಾರ್ಯಾರು ನೋಡಿಲ್ವಾ ಆದಷ್ಟು ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಮುಲ್ಕಿ ವೆಂಕಟೇಶ್ವರ ರಮಣ ಸ್ವಾಮಿ ಟೆಂಪಲ್ ಬಗ್ಗೆ ಹಿಸ್ಟಾರಿಕಲ್ ಸ್ಟೋರಿನ ಹಾಕಿದ್ದೆ. ಅದನ್ನ ಆದಷ್ಟು ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಅದರಲ್ಲಿ ಏನಾದ್ರು ತಿದ್ದುಪಡಿ ಇತ್ತು ಅಂದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ಅದೇ ತರ ತಿದ್ದುಪಡಿನ ನಾನು ಮಾಡ್ತೀನಿ. ಸೊ ಅದೇ ತರ ನನ್ನ ಕರ್ನಾಟಕ ಸಂಗಮ ಸೀರೀಸ್ ನ ಎಲ್ಲರೂ ನೋಡ್ತಾ ಇದ್ದೀರಾ. ಸೊ ಅದೇ ತರ ಸಪೋರ್ಟ್ ಇನ್ನೂ ಹೆಚ್ಚಿಗೆ ಕೇಳುತ್ತಾ ಅದರಲ್ಲಿ ಇನ್ನೂ ಅಡಿಷನಲ್ ಆಗಿ ಯಾವ್ದಾದ್ರು ದೇವಸ್ಥಾನಗಳನ್ನ ಹ್ಯಾಡ್ ಆನ್ ಇತ್ತು ಅಂದ್ರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ಸೊ ಕಮೆಂಟ್ ಮಾಡಿ ನನಗೆ ಏನಾದ್ರು ತಿದ್ದುಪಡಿ ಇತ್ತು ಅಂದ್ರೆ ನನಗೆ ಅದೇ ಬೆಂಬಲ ಸಿಗೋದು. ಸೊ ಗೈಸ್, ಅದೇ ತರ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಗೈಸ್, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಕರಿಂಜೇಶ್ವರ ಟೆಂಪಲ್ ಅಂತ ಒಂದು ಟೆಂಪಲ್ ಇದೆ. ಸೊ ಅದು ಒಂದು ಹಿಲ್ ಸ್ಟೇಷನ್. ಸೊ ಅದ್ರ ಮೇಲಿರೋ ದೇವಸ್ಥಾನ. ಸೊ ಕರಾವಳಿ ಅನ್ನೋ ಊರಲ್ಲೂ ಸಮಥಿಂಗ್ ಏನೋ ಇದೆ. ಸೊ ಅದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್, ಮೀನ್ಸ್ ಲೊಕೇಶನ್ ಎಲ್ಲ. ಆದಷ್ಟು ಬೇಗ ನೀವು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅನ್ಕೊಂಡಿರ್ತೀರೋ ನನ್ನ ವಿಡಿಯೋಸ್ ನೋಡಿಕೊಂಡು ಅದೇ ಥರ ನಾನು ಎಲ್ಲ ವಿಡಿಯೋದು ಲಿಂಕಲ್ಲಿ ಬಂದು ಮೀನ್ಸ್ ಲೊಕೇಶನ್ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಬನ್ನಿ ಗೈಸ್, ಇವತ್ತು ಬಂಟ್ವಾಳದಿಂದ ನಾನು ಕರಿಂಜೇಶ್ವರ ಟೆಂಪಲ್ಗೆ ಒಂದು ಜರ್ನಿ ಹೋಗಿ ಬರೋಣ. ಶ್ರೀ ಕರಿಂಜೇಶ್ವರ ದೇವಾಲಯವು ಕರಾವಳಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಂಟ್ವಾಳ ತಾಲೂಕಿನ ಕರಿಂಜೆ ಗ್ರಾಮದ ಕುದುರೆಮುಖ ಶ್ರೇಣಿಯಲ್ಲಿ ಅತೀವ ಸುಂದರವಾದ ಪರ್ವತದ ಮೇಲ್ಭಾಗದಲ್ಲಿದೆ. ಇದು ಶೈವ ಪಂಥದ ಒಂದು ಪ್ರಸಿದ್ಧ ದೇವಾಲಯವಾಗಿದ್ದು ಇಲ್ಲಿ ಭಕ್ತರು ಶ್ರೀ ಶಿವನನ್ನು ಕರಿಂಜೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ. ಇತಿಹಾಸ: ಈ ದೇವಾಲಯವು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ ಎಂದು ನಂಬಲಾಗುತ್ತದೆ. ತಿರುವಾದ ಕಾಡು ಮಾರ್ಗಗಳಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನೆತ್ತಿ ಈ ದೇವಾಲಯವನ್ನು ತಲುಪಬೇಕು. ಈ ಸ್ಥಳವು ಪೌರಾಣಿಕ ಮಹತ್ವವಿರುವುದು ಹಾಗೂ ಯುಗಗಳ ಕಾಲದಿಂದ ಶಿವಭಕ್ತರ ತಪೋಭೂಮಿಯಾಗಿತ್ತು ಎನ್ನಲಾಗಿದೆ. ಪೌರಾಣಿಕ ಕಥೆ: ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಶಿವಭಕ್ತರು ತಪಸ್ಸು ಮಾಡುತ್ತಿದ್ದರು. ಶಿವನು ಅವರ ಭಕ್ತಿಯಿಂದ ಮೆಚ್ಚಿ ಈ ಪರ್ವತದಲ್ಲಿ ತನ್ನ ಲಿಂಗರೂಪದಲ್ಲಿ ತಾನು ವಾಸಿಸುತ್ತೇನೆಂದು ಆಶೀರ್ವದಿಸುತ್ತಾನೆ. ಈ ಸ್ಥಳವು ನಂತರ ಕರಿಂಜೇಶ್ವರ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆಯಿತು. ಇಲ್ಲಿ ಶಿವನ ಜೊತೆಗೆ ಪಾರ್ವತಿ ದೇವಿಯ ದೇವಾಲಯವೂ ಇದೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಪಾರ್ವತಿಯ ದೇವಾಲಯವು ಪರ್ವತದ ತಳ ಭಾಗದಲ್ಲಿದ್ದು ಶಿವನ ದೇವಸ್ಥಾನವು ಪರ್ವತದ ಶಿಖರದಲ್ಲಿ ಇದೆ. ಇದು ಅರ್ಧನಾರೀಶ್ವರ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ವಿಶೇಷತೆಗಳು: ಈ ದೇವಾಲಯದ ಇನ್ನೊಂದು ಆಕರ್ಷಣೆ ಅಲ್ಲಿ ವಾಸಿಸುವ ಕುರಂಗುಗಳು, ಮಂಗಗಳು. ಅವುಗಳಿಗೆ ಪ್ರತಿದಿನ ವಿಶೇಷ ಪೂಜೆ ಮಾಡಿದ ಬಳಿಕ ಅನ್ನದಾನ ನಡೆಯುತ್ತದೆ. ಭಕ್ತರು ಆ ಮಂಗಗಳನ್ನು ದೇವದೂತರಂತೆ ಕಾಣುತ್ತಾರೆ. ಶಿವರಾತ್ರಿ, ಕಾರ್ತಿಕ ಮಾಸ ಹಾಗೂ ತಿಂಗಳ ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರ ಭಾರಿ ಹೊರೆ ಹೋಗುತ್ತದೆ. ಶ್ರೀ ಕರಿಂಜೇಶ್ವರ ದೇವಸ್ಥಾನ ವಿಸ್ತೃತ ಕಥೆ ಮತ್ತು ವಿಶೇಷತೆಗಳು. ಸ್ಥಳದ ಮಹಿಮೆ: ಕರಿಂಜೆ ಎಂಬುದು ತೂತು ದಟ್ಟ ಕಾಡುಗಳಿಂದ ಹಾಗೂ ಪರ್ವತಗಳಿಂದ ಆವರಿತವಾದ ಪುಣ್ಯಕ್ಷೇತ್ರ. ಶ್ರೀ ಕರಿಂಜೇಶ್ವರ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿದೆ. ಈ ಸ್ಥಳವನ್ನು ದಕ್ಷಿಣ ಕಾಶಿಗೆ ಎಂದು ಸಹ ಕೆಲವರು ಕರೆಯುತ್ತಾರೆ, ಶಿವನ ತಪೋಭೂಮಿ ಎಂಬ ಕಾರಣದಿಂದ. ಈ ದೇವಾಲಯವು ಒಂದು ಸುಂದರವಾದ ಪರ್ವತದ ಮೇಲ್ವೇ ಭಾಗದಲ್ಲಿದೆ ಮತ್ತು ಇಲ್ಲಿ ತಲುಪಲು ಸುಮಾರು 1236 ಮೆಟ್ಟಿಲುಗಳನ್ನು ಏರಬೇಕು. ಈ ಚಲನೆ ಭಕ್ತರಿಗೆ ಅಂತರಂಗ ಶುದ್ಧೀಕರಣದ ಅನುಭವ ನೀಡುತ್ತದೆ. ಪೌರಾಣಿಕ ಕಥೆ: ಭಕ್ತನ ಶಾಪ ಮತ್ತು ಶಿವನ ಕೃಪೆ. ಪೌರಾಣಿಕ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಈ ಪರ್ವತ ಪ್ರದೇಶದಲ್ಲಿ ಒಂದು ಮಹಾತ್ಮನು ಶಿವನ ಭಕ್ತಿಯಿಂದ ತಪಸ್ಸು ಮಾಡುತ್ತಿದ್ದನು. ಅವನ ಭಕ್ತಿಯಿಂದ ತೃಪ್ತರಾದ ಶಿವನು ಲಿಂಗ ರೂಪದಲ್ಲಿ ಈ ಪರ್ವತದಲ್ಲಿ ಪ್ರತ್ಯಕ್ಷವಾದನು. ಈ ಹಿನ್ನೆಲೆಯಲ್ಲಿ ಆ ಮಹಾತ್ಮನು ಶಿವನನ್ನು ಕರಿಂಜೇಶ್ವರ ಎಂದು ಆರಾಧಿಸುತ್ತಿದ್ದ. ಇನ್ನೊಂದು ಕಥೆಯ ಪ್ರಕಾರ ಈ ಕ್ಷೇತ್ರದಲ್ಲಿ ಶಿವನು ತನ್ನ ತಾಂಡವ ನೃತ್ಯ ಮಾಡಿದ್ದನೆಂದು ನಂಬಲಾಗಿದೆ. ಪಾರ್ವತಿ ದೇವಿಯು ಈ ಸ್ಥಳದಲ್ಲಿ ಶಿವನಿಗೆ ಸೇರಲು ತಪಸ್ಸು ಮಾಡಿದಳು ಎಂದು ಕೆಲವು ಕಥೆಗಳು ಹೇಳುತ್ತವೆ. ದೇವಾಲಯದ ವಿನ್ಯಾಸ ಮತ್ತು ವ್ಯವಸ್ಥೆ: ಪಾರ್ವತಿ ದೇವಿಯ ದೇವಸ್ಥಾನ ಪರ್ವತದ ತಳಭಾಗದಲ್ಲಿದೆ. ಶಿವನ ಲಿಂಗ ರೂಪದ ದೇವಸ್ಥಾನ ಶಿಖರದಲ್ಲಿ ಇದೆ. ಭಕ್ತರು ಮೊದಲಿಗೆ ಪಾರ್ವತಿ ದೇವಿಯನ್ನು ಪೂಜಿಸಿ ನಂತರ ಶಿವನ ದೇವಸ್ಥಾನಕ್ಕೆ ಏರುತ್ತಾರೆ.
ಈ ಕ್ರಮ ಶಕ್ತಿಯ ಮತ್ತು ಶಿವತತ್ವದ ಸಂಕೇತವಾಗಿದೆ. ಮಂಗಗಳ ಧಾರ್ಮಿಕ ಮಹತ್ವ. ಕರಿಂಜೇಶ್ವರ ದೇವಸ್ಥಾನದ ಅತೀವ ವಿಶೇಷತೆಯೆಂದರೆ ಇಲ್ಲಿ ವಾಸಿಸುವ ಅನೇಕ ಮಂಗಗಳು. ಈ ಮಂಗಗಳು ದೇವಾಲಯದ ದೇವದೂತರಂತೆ ಕಾಣಲ್ಪಡುತ್ತವೆ. ಪ್ರತಿದಿನ ಮಂಗಗಳಿಗೆ ವಿಶೇಷ ಪೂಜೆ ಹಾಗೂ ಅನ್ನದಾನ ಮಾಡಲಾಗುತ್ತದೆ. ಈ ಮಂಗಗಳು ಭಕ್ತರಿಂದ ಆಹಾರ ಸ್ವೀಕರಿಸುತ್ತವೆ ಮತ್ತು ಅವುಗಳಿಗೆ ಅಪಮಾನ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಶಿವನ ಭಕ್ತ ಹನುಮಂತನ ಪ್ರತಿರೂಪವಾಗಿ ಕೆಲವರು ಈ ಮಂಗಗಳನ್ನು ಗೌರವಿಸುತ್ತಾರೆ. ಉತ್ಸವಗಳು ಮತ್ತು ಪೂಜೆಗಳು. ಮಹಾಶಿವರಾತ್ರಿ ವರ್ಷದ ಅತ್ಯಂತ ಪ್ರಮುಖ ಉತ್ಸವ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಬರುತ್ತಾರೆ. ಖಾತೆ ಪುಣ್ಯ ಕಾಲ, ದೀಪೋತ್ಸವ, ವಿಶೇಷ ಸೇವೆಗಳು ನಡೆಯುತ್ತವೆ. ಅಮಾವಾಸ್ಯೆ. ಪ್ರತಿಯೊಂದು ಅಮಾವಾಸ್ಯೆಯ ದಿನ ವಿಶೇಷ ಪೂಜೆ ನಡೆಯುತ್ತದೆ. ಮಂಗಳವಾರಗಳು ಶಿವನ ದಿನವೆಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಪ್ರವಾಸ ಮತ್ತು ಧಾರ್ಮಿಕ ಅನುಭವ. ಮೆಟ್ಟಿಲು ಏರುವುದು ಒಂದು ಭಕ್ತಿಯ ಪ್ರಯಾಣವಾಗಿದ್ದು, ದಾರಿ ಮಧ್ಯೆ ನೈಸರ್ಗಿಕ ಸೌಂದರ್ಯ, ಹಿಮ್ಮುಖ ಗಾಳಿಯ ಅನುಭವ ಅದ್ಭುತ. ದೇವಾಲಯದ ಮೇಲ್ಭಾಗದಿಂದ ಸುತ್ತಲಿನ ಹಸಿರು ಪರ್ವತಗಳು, ತುದಿಯಲ್ಲಿ ಕಂಡುಬರುವ ಕಡಲ ತೀರದ ದೃಶ್ಯಗಳು ಮನಮುಟ್ಟುವಂತಹವು. ಶ್ರೀ ಕರಿಂಜೇಶ್ವರ ದೇವಾಲಯ ಪುರಾತನ ಹಿನ್ನೆಲೆ ಮತ್ತು ತತ್ವಾರ್ಥ. 1. ಕರಿಂಜೇಶ್ವರ ಎಂಬ ಹೆಸರಿನ ಮೂಲ. ಕರಿಂಜೇಶ್ವರ ಎಂಬ ಹೆಸರಿನ ಅರ್ಥ. ಕರಿಂಜೆ ಎಂದರೆ ಕಪ್ಪು ಪರ್ವತ ಅಥವಾ ಕಾಡು ಪರ್ವತ. ಕನ್ನಡದಲ್ಲಿ ಕರಿ ಎಂದರೆ ಕಪ್ಪು, ಇಂಜೆ ಎಂಬುದು ಸ್ಥಳೀಯ ಪದ. ಈಶ್ವರ ಎಂದರೆ ಪರಮಶಕ್ತಿ ಶಿವನು. ಈ ಶಬ್ದ ಸಂಯೋಜನೆಯ ಮೂಲಕ ಕರಿಂಜೇಶ್ವರ ಎಂಬುದು ಕಪ್ಪು ಪರ್ವತದ ಈಶ್ವರ ಎಂಬ ಅರ್ಥವನ್ನು ಹೊತ್ತುಕೊಂಡಿದೆ. ಇದು ಪರ್ವತದ ಪವಿತ್ರತೆಯನ್ನು ಸೂಚಿಸುತ್ತದೆ. 2. ದೇವಾಲಯದ 2 ಮುಖ್ಯ ಧಾರ್ಮಿಕ ತಳಹದಿಗಳು. ಇಲ್ಲಿ 2 ಪ್ರತ್ಯೇಕ ಹಂದರದಲ್ಲಿ ದೇವಾಲಯಗಳಿವೆ. ತಳಭಾಗದಲ್ಲಿ ಪಾರ್ವತಿ ದೇವಿಯು ಶಕ್ತಿ ಸ್ವರೂಪಿಣಿ. ಶಿಖರದಲ್ಲಿ ಶ್ರೀ ಕರಿಂಜೇಶ್ವರ ಶಿವನ ಲಿಂಗ, ಶಿವತತ್ವ. ಇದು ಶಕ್ತಿಯ ಮತ್ತು ಶಿವದ ತತ್ವದ ಐಕ್ಯತೆಯನ್ನು ಸೂಚಿಸುತ್ತದೆ. ಅರ್ಧನಾರೀಶ್ವರ ತತ್ವ. 3. ಸ್ಥಳದ ಪವಿತ್ರತೆ, ತಪೋಭೂಮಿ. ಪಾರಂಪರಿಕವಾಗಿ ಈ ಪ್ರದೇಶವನ್ನು ತಪಸ್ವಿಗಳು ತಪಸ್ಸು ಮಾಡಲು ಆರಿಸಿಕೊಂಡಿದ್ದರೆಂದು ಹಲವಾರು ಕಥೆಗಳು ಇವೆ. ಇದೊಂದು ತಪೋಭೂಮಿ ಎಂದು ನಂಬಲಾಗುತ್ತದೆ. ಹಿಮಾಲಯಗಳಲ್ಲಿ ತಪಸ್ಸು ಮಾಡಿದ ಶಂಕರ ಭಕ್ತರು ದಕ್ಷಿಣ ಭಾರತದ ಶಾಂತವಾದ ಪರ್ವತ ಪ್ರದೇಶವಾದ ಕರಿಂಜೆ ಬೆಟ್ಟವನ್ನು ತಪಸ್ಸಿಗೆ ಆರಿಸಿಕೊಂಡಿದ್ದರು ಎಂಬ ಧಾರ್ಮಿಕ ನಂಬಿಕೆ ಇದೆ. 4. ಪುನರ್ನಿರ್ಮಾಣ ಮತ್ತು ಸಂರಕ್ಷಣಾ ಚಟುವಟಿಕೆ. ಇತಿಹಾಸದಲ್ಲಿ ಕಾಲಕ್ರಮೇಣ ದೇವಾಲಯ ಹಾಳಾಗಿದೆ ಎಂಬ ದಾಖಲೆಗಳು ಇವೆ. ನಂತರ ಸ್ಥಳೀಯರು ಮತ್ತು ರಾಜರು ಈ ಕ್ಷೇತ್ರವನ್ನು ಪುನಃ ನಿರ್ಮಿಸಿ ಹಾಗೂ ಪುನಃ ಪ್ರಚಾರಕ್ಕೆ ತಂದರು. ದೇವಾಲಯದ ಮೂಲ ಲಿಂಗವು ಮಾತ್ರ ಅನ್ಚೇಂಜ್ಡ್ ಆಗಿಯೇ ಉಳಿದಿದೆ. ಈ ದೇವಸ್ಥಾನ ಈಗ ಕರ್ನಾಟಕ ಧಾರ್ಮಿಕ ಇಲಾಖೆಯ ಅಧೀನದಲ್ಲಿದ್ದು, ಸ್ಥಳೀಯ ಸಮಿತಿಯು ನಿತ್ಯ ಪೂಜೆ ಮತ್ತು ಉತ್ಸವಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದೆ. 5. ಧಾರ್ಮಿಕ ಭಕ್ತಿಗೀತೆ ಮತ್ತು ಕವಿತೆಗಳು. ಕರಿಂಜೇಶ್ವರ ದೇವನಿಗೆ ಕನ್ನಡದಲ್ಲಿ ಅನೇಕ ಭಕ್ತಿಗೀತೆಗಳು ರಚಿತವಾಗಿವೆ. ಕೆಲವು ಜಾನಪದ ಹಾಡುಗಳಲ್ಲಿ ಈ ದೇವನ ಮಹಿಮೆ ಹಾಗೂ ಮಂಗಗಳ ಬಗ್ಗೆ ಪದ್ಯರೂಪದಲ್ಲಿ ವರ್ಣನೆ ಮಾಡಲಾಗಿದೆ. 6. ಕಾಡು ಮತ್ತು ಮನುಷ್ಯರ ನಡುವೆ ಹೊಂದಾಣಿಕೆ. ಇಲ್ಲಿ ಮಂಗಗಳು ದೇವಾಲಯದ ಒಂದು ಅಂಗವಾಗಿ ಪರಿಗಣಿಸಲ್ಪಟ್ಟಿದ್ದು, ಇವುಗೆ ವಿಶೇಷ ಬಡಾವಣೆಗಳು, ಆಹಾರ ವ್ಯವಸ್ಥೆ ಮತ್ತು ಸಮರ್ಪಿತ ದಿನಚರಿ ಇದೆ. ಇದು ಕರ್ನಾಟಕದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾಣಸಿಗುವ ವಿಶಿಷ್ಟ ಸಾಂಸ್ಕೃತಿಕ ಹಾಗೂ ಪರಿಸರ ಪರಿಕಲ್ಪನೆ. 7. ಪ್ರವಾಸಿಗರ ಅನುಭವ. ದೇವಸ್ಥಾನಕ್ಕೆ ಏರುವಾಗ ದಾರಿ ಮಧ್ಯೆ ವಿಶ್ರಾಂತಿ ಪಾಯಿಂಟ್ಗಳು ಇವೆ. ಹೆಚ್ಚಿನ ಸಮಯದಲ್ಲಿ ದಟ್ಟ ಮಂಜು, ಹಸಿರು ಗಿಡಗಳು, ಹಕ್ಕಿಗಳ ಕೂಗು ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ತರುತ್ತದೆ. ಪರ್ವತ ಶಿಖರದಿಂದ ಮಂಗಳೂರು, ಪಂಡಿತಗುಡ್ಡೆ, ಫರಂಗಿಪೇಟೆ ಭಾಗಗಳು ದೃಷ್ಟಿಗೋಚಿಯಾಗುತ್ತವೆ. ಶ್ರೀ ಕರಿಂಜೇಶ್ವರ ದೇವಾಲಯ ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ, ಇದು ಪ್ರಕೃತಿ, ಪವಿತ್ರತೆ, ಭಕ್ತಿ ಮತ್ತು ಮಾನವೀಯತೆಯ ಸಂಘಟನೆ. ಇಲ್ಲಿ ಹೋಗುವುದು ಒಂದು ಶರೀರ ಮತ್ತು ಮನಸ್ಸಿನ ಯಾತ್ರೆ. ಒಂದೊಂದೇ ಮೆಟ್ಟಿಲು ಏರುವಾಗ ನಿಮ್ಮ ಅಹಂಕಾರ ಕಳೆದು ನಿಜವಾದ ತತ್ವದತ್ತ ಹೆಜ್ಜೆ ಇಡುತ್ತಿದ್ದಂತೆ ಆಗುತ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ದಯವಿಟ್ಟು ನಿಮಗಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಜನರೇ ನನ್ನ ಸಪೋರ್ಟ್, ನನ್ನ ಪ್ರೀತಿಯ ಕುಟುಂಬ. ಧನ್ಯವಾದಗಳು.